ಅವ್ರೇನು ಹೇಳ್ತಾರೆ ಹಳೆ ರೋಡ್ನಾಗ ಕೆಲಸ ಮಾಡ್ತೀವಿ ಅಂತಾರೆ. ಆದರೆ ಹೊಸ್ದಾಗಿ ಏನು ಅಕ್ವೈರ್ ಮಾಡ್ಕೊಳ್ಳೋಕೆ ಉದ್ದೇಶ ಇದಲ್ಲ, ಅದ್ರಾಗೂ ಅಕ್ವೈರ್ ಮಾಡ್ಕೊಂಡ್ರೆ ಸ್ಟಾರ್ಟ್ ಮಾಡ್ಯಾರ. ಅದು ಈಗ ರೈತರಿಗೆ ಅಸಮಾಧಾನ. ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡುವಂತೆ ಕಬ್ಗಲ್ ರೈತರಿಂದ ಪ್ರತಿಭಟನೆ. ಮಾಣಿ ತಾಲೂಕಿನ ಕಬ್ಗಲ್ ಗ್ರಾಮದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಗಾಗಿ ವಶಪಡಿಸಿಕೊಂಡಿರುವ ಜಮೀನುಗಳಲ್ಲಿ ಪ್ರತಿಭಟನೆಯನ್ನ ರೈತರು ನಡೆಸಿದರು. ಜಮೀನು ಕಳೆದುಕೊಂಡ ರೈತ ಹನುಮಂತರಾಯ ಕಬ್ಗಲ್ ಮಾತನಾಡಿ, ರೈತರು ಜಿಲ್ಲಾಧಿಕಾರಿಗಳು ಕಲ್ಮಲದಿಂದ ಸಿಂಧನೂರುವರೆಗಿನ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಗಾಗಿ ವಶಪಡಿಸಿಕೊಂಡಿರುವ ರೈತರ ಜಮೀನುಗಳನ್ನು ಸರ್ವೆ ಮಾಡಿಸಿ ಗಡಿಯನ್ನ ಗುರುತಿಸಿದ್ದಾರೆ. ಈಗಾಗಲೇ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಸೂಕ್ತವಾದ ಪರಿಹಾರ ನೀಡಲು ನೋಟಿಸ್ ನೀಡುವುದಾಗಿ ತಿಳಿಸಿದ್ದರು. ಇದುವರೆಗೆ ನಮಗೆ ಯಾವುದೇ ನೋಟಿಸ್ ಕೊಡದೆ ಪರಿಹಾರ ಕೂಡ ಕೊಡದೆ ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ. ಇದರಿಂದ ರೈತರಿಗೆ ಪರಿಹಾರ ನೀಡುವವರೆಗೆ ರೈತರ ಜಮೀನಿನಲ್ಲಿ ಯಾವುದೇ ಕಾಮಗಾರಿ ಕೈಗೊಳ್ಳದಂತೆ ರಸ್ತೆ ನಿರ್ಮಾಣಕ್ಕೆ ಗುತ್ತಿಗೆ ಪಡೆದ ಭಾರತ್ ವಾಣಿಜ್ಯ ಕಂಪನಿಗೆ ಸೂಚಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿಂದ ಸಿನ್ನೂರುವರೆಗೆ ಪ್ರಾರಂಭವಾಗಿರ್ತಕ್ಕಂಥ ರಸ್ತೆಯ ಒಂದು ಕಾಮಗಾರಿಯನ್ನು ಕೂಡಲೇ ಅಧಿಕಾರಿಗಳು ಗುತ್ತಿಗೆದಾರರು ಇದನ್ನು ಬಂದ್ ಮಾಡಬೇಕು. ಇಲ್ಲಿರುವ ಒಕ್ಕಲಿಗರ ಇಲ್ಲಿರ್ತಕ್ಕಂಥ ರೈತರಿಗೆ ಸುಖ ಸುಮ್ಮನೆ ಏನೋ ಒಂದು ಹೇಳಿಕೆ ಕೊಡೋದ್ರ ಮೂಲಕ ರೈತರನ್ನು ಒಂದು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮಾಡ್ತಾರಂತ ನಾನು ಈ ಸಮಯದಲ್ಲಿ ರೈತರ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾಮಗಾರಿಯನ್ನು ಗುತ್ತಿಗೆದಾರರು ಕೂಡಲೇ ಬಂದ್ ಮಾಡಬೇಕು. ಬಂದ್ ಮಾಡದೇ ಇದ್ದ ಸಮಯದಲ್ಲಿ ಎಲ್ಲ ರೈತರು ಸೇರಿ ನಾವು ಕಪ್ಪಲ್ ಗ್ರಾಮದಲ್ಲಿ ಒಂದು ವಾರದ ಗಡುವನ್ನು ಕೊಡೋದ್ರ ಮೂಲಕ ನಾವು ಮುಂದಿನ ದಿನಮಾನಗಳಲ್ಲಿ ರಸ್ತೆಯನ್ನು ಬಂದ್ ಮಾಡುವ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಶಾಮೀಲಾಗಿ ರೈತರ ಮೇಲೆ ಇರತಕ್ಕಂಥ ಯಾವುದೇ ಒಂದು ಸುಖ ಸುಮ್ಮನೆ ಹೇಳಿಕೆ ಕೊಡೋದ್ರ ಮೂಲಕ ರೈತರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ರೆ ಹೇಳಿಕೆ ಏನಂತ ಕೊಡ್ತಾರೆ ಅಂದರೆ, ನಮಗೆ ಸರ್ವೆ ಮಾಡಿದ್ದೀವಿ, 1 ವಾರ ಟೈಮ್ ಕೊಡ್ರಿ, 2 ವಾರ ಟೈಮ್ ಕೊಡೋಂಥ ರೈತರಿಗೆ ಹೇಳೋದ್ರ ಮೂಲಕ ರೈತರಿಗೆ ಗಮನ ಇಲ್ಲದ ಕೂಡ ಇಲ್ಲಿ ಕಾಮಗಾರಿಯನ್ನು ಚಾಲೂ ಮಾಡಿದ್ರೆ ಕೂಡಲೇ ಗುತ್ತಿಗೆದಾರರು ಇದನ್ನು ಕಾಮಗಾರಿ ಬಂದ್ ಮಾಡ್ಬೇಕಂತೇಳಿ ಈ ಸಮಯದಲ್ಲಿ ನಾವು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಡಳಿತ ಇದರಲ್ಲಿ ಗಮನ ಹರಿಸಬೇಕು. ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು, ಯಾವುದೇ ಪಕ್ಷದ ಜನಪ್ರತಿನಿಧಿಗಳಾಗಲಿ ರೈತರಿಗೆ ನಿಜವಾದಲು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬೇಕು. ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥ ಸಮಯದಲ್ಲಿ ತಾವು ಗಮನ ಹರಿಸಿ ರೈತರಿಗೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೆ ಯಾರ್ಯಾರ ಹೊಲಗಳು ಎಷ್ಟು ಹೋಗ್ಯವ ಎಷ್ಟಿಲ್ಲ ಅಂತೇಳಿ ತಾವು ಗಮನ ಹರಿಸಬೇಕು. ಗಮನ ಹರಿಸಿ ಅವರಿಗೆ ಸೂಕ್ತ ಪರಿಹಾರ ನೀಡಿದ ಮೇಲೆ ಕಾಮಗಾರಿಯನ್ನು ಪ್ರಾರಂಭಿಸಬೇಕಂತ ನಾವೆಲ್ಲ ರೈತರ ಮೂಲಕ ಒತ್ತಾಯ ಮಾಡುತ್ತೇವೆ ಬಂಧುಗಳೇ. ರಸ್ತೆ ನಿರ್ಮಾಣ ಕಂಪನಿಯವರು ರೈತರ ಜಮೀನುಗಳಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ಭೂಮಿಯನ್ನು ಅಗೆದು ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ರೈತರ ಜಮೀನಿನಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗುತ್ತಿದೆ. ಇದರಿಂದ ಕಬ್ಗಲ್ ಗ್ರಾಮದ ವ್ಯಾಪ್ತಿಯಲ್ಲಿ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಬೆಳೆದಿರುವ ಬೆಳೆಗಳಿಗೆ ವಾಹನ ಸಂಚಾರದಿಂದ ಹಾನಿಯಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕು ಹಾಗೂ ರೈತರಿಂದ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಸೂಕ್ತವಾದ ಪರಿಹಾರವನ್ನು ನೀಡುವವರೆಗೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಚಾಮಸ್ ಪಾಟೀಲ್ ಅವರೆಲ್ಲರೂ ಬಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದು 15 ದಿನ ಟೈಮ್ ಕೇಳಿದೆ ಸರ್, ಜಂಗಲ್ ಕಟಿಂಗ್ ಮಾಡ್ತು ಅಂತೇಳಿ. ಆ ಜಂಗಲ್ ಕಟಿಂಗ್ ಮಾಡಿದ ಮೇಲೆ 15 ದಿನದ ಮೇಲೆ ಮತ್ತೆ DC ಕರ್ಸ್ತು ಅಂತ ಹೇಳಿದ್ರೆ ಆ DC ಟ್ರಾನ್ಸ್ಫರ್ ಆದಮೇಲೆ ಮತ್ತೆ ಕರ್ಸಲಿಲ್ಲ ಅವ್ರನ್ನ. ಕರೆಸಿ ನಮ್ಗೆ ಏನಂತ ಹೇಳಿಲ್ಲ, ಒಮ್ಮಿಗೆ ರೋಡು ಮರಮು ಹಾಕಕ್ಕೆ ಚಾಲು ಮಾಡಿದ್ವಿ. ಮತ್ತೆ ಕೇಳಿದ್ರಿ, ಮತ್ತೆ ಇಲ್ಲ ರೀ ನಿಮ್ಗೆ ಅಳಿತೆ ಆಗ್ಬೇಕು, ಅಳಿತೆ ಆದಮೇಲೆ ನಿಮ್ಗೆ ಒಂದು ನೋಟಿಸ್ ಬರ್ತದೆ, ನೋಟಿಸ್ ಬಂದಮೇಲೆ ನಿಮ್ಗೆ ಏನು ಎಷ್ಟು ಹೋಗ್ಯದ ಎಲ್ಲ ಅಂತ ಕೇಳ್ತು ಅಂತ ಮತ್ತೆ ಮೇಡಮ್ ಅವ್ರು ಹೇಳಿದ್ರು. 7ನೇ ತಾರೀಕು ಹೋಗಿ ಇವತ್ತು 11ನೇ ತಾರೀಕು ಇದುವರೆಗೆ ಏನು ಕ್ಲಿಯರ್ ಇಲ್ಲ. ಆದರೂ ಇವ್ರು ಗುತ್ತಿಗೆದವರು ಹಂಗೆ ಕೆಲಸ ಚಾಲು ಮಾಡ್ತಾರೆ. ಅದ್ರ ಬಗ್ಗೆ ಯಾರೂ ಕೇರ್ ಮಾಡ್ತಾ ಇಲ್ಲ. ಮೊನ್ನೆ DC ಬಂದಾಗ ಹೇಳಿದ್ರು, ಆತ ಹೇಳಿದ್ರು ನಾವು ಹೇಳ್ತೀವಿ, ಕೇಸಿ ಬಂದ್ ಮಾಡಿಸ್ತಂದ್ರೆ ಅವ್ರ ಮಾತೂ ಕೇಳಿಲ್ಲ. ಆದರೂ ಹಂಗೆ ಕೆಲಸ ಚಾಲು ಮಾಡಕತ್ತಾರ. ಆಮೇಲೆ ಬೆಳೆ ಇದ್ರೂ ಗಾಡಿ ಹಂಗೆ ವೆಹಿಕಲ್ ಓಡಾಡೋದು, ಅಲ್ಲಿ ಮಣ್ಣು ತೋಡೋದು, ಅದ್ರ ನಷ್ಟ ಪರಿಹಾರ ಇನ್ನೂ ಇದುವರೆಗೆ ಅಶೋಕ್ ಸರ್ ಕೊಡ್ತು ಅಂದರು. ಅದ್ರ ಬಗ್ಗೆ ಎಷ್ಟು ಅಂತ ಇನ್ನೂ ಇದುವರೆಗೆ ಹೇಳಿಲ್ಲ. ಒಂದೊಂದು ಎಕರೆ ಒಳಗೆ ಗಾಡಿ ಟರ್ನ್ ಮಾಡ್ಯಾರ. ಈಗ ಹತ್ತೆಲ್ಲ ಬೀಜ ಹಾಕಿದ ಮೇಲೆ ಆ DC ಒಳಗೆ ಕೇಳಿದ್ರಿ, ಬೀಜ ಇಡಬೇಕಾ ಬೇಡ ಅಲ್ಲಿತಾನ ಅಂತ ಹೇಳಿದ್ರೆ, ಇಲ್ಲ ನಾವು ಅದು ಹೇಳ್ತೀವಿ, ಅದು ಹೇಳಿದ್ಮೇಲೆ ನೀವು ಇಡು ಅಂತ ಹೇಳಿದ್ರು. ಅದು ಹೇಳವಲ್ರು, ಹೇಳಿಲ್ಲ. ಇನ್ನೂ ಇದುವರೆಗೆ ಅದ್ರದ್ದು ಬೆಳೆ ಪರಿಹಾರನೂ ಕೊಡ್ತಾ ಇಲ್ಲ ಇವರು DC ಅವರು. ಈಗ ನಿಮ್ಮ ಜೊತೆಗೆ ಚಾಮರಾಜ ಮಾಲಿ ಪಾಟೀಲ್ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಈಗ ಅವ್ರು ನಿಮ್ಮ ಜೊತೆಗೆ ಇದ್ದಾರಾ? ಈಗಿಲ್ಲ ಸರ್, ಆ ಟೈಮ್ನಲ್ಲಿ ಇದ್ರು ಅವರು. ಆ ಟೈಮ್ನಲ್ಲಿ ಇದ್ದಾಗ ಅಲ್ಲ, ಫಾಲೋ ಅಪ್ ಮಾಡಿದ್ರೆ ಅಧಿಕಾರಿಗಳು ಏನು ಫಾಲೋ ಅಪ್ ಮಾಡಿದ್ರು. DC ಅವರಿಗೆ ಹೇಳಿದ್ರು, ಅಲ್ಲಿ ತನಕ ಹೇಳಿದ್ರು, ಅವ್ರಿಗೆ ಭೇಟಿಯಾಗಿ ಆಯ್ತು ನಾವೆಲ್ಲ ಕೊಡಿಸ್ತಾವ ಅಂತ ಹೇಳಿದ್ರು. ಮುಗಿದಿರ್ತಕ್ಕಂಥ ಕಾಮಗಾರಿಯಲ್ಲಿ ನಾವು ಕಪ್ಪಲ್ ಗ್ರಾಮದ ರೈತರು ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ,
ರೂಢಿ ಗ್ರಾಮದ ರೈತರು ಕೂಡ ಇದನ್ನು ಎಚ್ಚೆತ್ತುಕೊಳ್ಬೇಕು. ಕಲ್ಲೂರು ಗ್ರಾಮದವರು ಇನ್ನಿರ್ತಕ್ಕಂಥ ಮುಂದಿರ್ತಕ್ಕಂಥ ಎಲ್ಲ ಗ್ರಾಮದ ರೈತರು ಇದಕ್ಕೆ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಬೆಂಬಲ ಕೊಟ್ಟರೆ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಗುಂಟೆ ಹೋಗಿದೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಟ ಮೇಲೆ ಅದನ್ನು ನಮಗೆ ಇಂತಿಷ್ಟು ಗುಂಟಿಗೆ ಇಷ್ಟು ನಿಗದಿಪಡಿಸುವಂಥ ಹಣ ಕೂಡ ಅನುದಾನವನ್ನು ನಿಗದಿಪಡಿಸಿದ್ದು ಕೂಡ ರೈತರ ಗಮನಕ್ಕೆ ತರಬೇಕು. ಇದನ್ನು ಜಿಲ್ಲಾಡಳಿತವರು ಎಲ್ಲ ರೈತರಿಗೆ ತಮ್ಮ ಇಲಾಖೆಯಿಂದ ಎಲ್ಲರಿಗೆ ಮಾಹಿತಿ ಕೊಟ್ಟ ನಂತರ ಕಾಮಗಾರಿಯನ್ನು ಪ್ರಾರಂಭಿಸಬೇಕು. ಮುಂದುವರೆದಿರ್ತಕ್ಕಂಥ ಎಲ್ಲ ಗ್ರಾಮದ ರೈತರು ಕೂಡ ಇದರ ಬಗ್ಗೆ ಕಾಮಗಾರಿ ಪ್ರಾರಂಭ ಮಾಡಿದರೆ ಕೂಡಲೇ ತಾವೆಲ್ಲರೂ ಬಂದ್ ಮಾಡೋದ್ರ ಮೂಲಕ ಸ್ಥಳೀಯವಾಗಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಒತ್ತಡ ಮಾಡಿದರೆ ನಮಗೆ ಇಂತಿಷ್ಟು ಅಂತ ನಿಗದಿಪಡಿಸ್ತಾರೆ ಅಂತೇಳಿ ಈ ಮೂಲಕ ನಾವು ಹೇಳ್ತೀವಿ. ಈ ಸಂದರ್ಭದಲ್ಲಿ ಕಬ್ಗಲ್ ಗ್ರಾಮದ ರೈತರಾದ ಶಣಬಸವ ಬೆಡ್ದೋರ್, ಮುಸ್ತಫಾ ಸೌಕಾರ್, ರಮೇಶ್ ನಾಯ್ಕ್, ಸಾಲಿ ಗೋಕುಲಪ್ಪ ಸೌಕಾರ್, ರಾಮಲಿಂಗಪ್ಪ, ಕೃಷ್ಣ ನಾಯ್ಕ್, ಗೋವಿಂದಪ್ಪ ನಾಯ್ಕ್, ಯಲ್ಲಯ್ಯ ನಾಯ್ಕ್, ರಾಜು, ವಿಜಯಕುಮಾರ್ ಸೌಕಾರ್, ಚಂದಪ್ಪ ನಾಯ್ಕ್ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.